ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಮಲ್ ಸ್ಟಿಚ್ ಮತ್ತು ಚೈನ್ಗೆ ಪ್ರತಿಯೊಂದು ಚೈನ್ ಸ್ಟಿಚ್ಚಿಗೂ ಸೀಕ್ವೆನ್ಸ್ ಹಾಕೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಕಮಲ್ ಸ್ಟಿಚ್ ನಾನು ಹಿಂದೆ ವಿಡಿಯೋದಲ್ಲಿ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಮಾಮೂಲಿ ನಾನು ಸ್ಕೆಚ್ ಹಾಕ್ಕೊಂಡು ಇಲ್ಲಿ ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಕಮಲ್ ಸ್ಟಿಚ್ಗೆ. ಮಾಮೂಲಿ ಒಂದು ಬಿಟ್ಟು ಒಂದು ಚಾಪೆ ಥರ ಎಣ್ಕೊಳ್ಳೋದು, ಸ್ಟಿಚ್ ಮಾಡ್ಕೊಳ್ಳೋದು ನೀಟಾಗಿ. ತುಂಬ ಟೈಟಾಗಿ ಎಳಿಬೇಡಿ, ತುಂಬ ಟೈಟಾಗಿ ಎಳೆದ್ರೆ ಅದು ತುಂಬ ಟೈಟ್ ಥರ ಕಾಣುತ್ತೆ ಮತ್ತು ಎಲ್ಲ ಒಂದು ಕಡೆಗೆ ದಾರ ಎಲ್ಲ ಹಿಂಚ್ಕೊಳ್ಳೋ ಥರ ಕಾಣುತ್ತೆ. ಸೊ ಅದು ಫ್ರೀಯಾಗಿ ಲೂಸಾಗಿರಬೇಕು, ಆವಾಗಲೇ ಆ ಸ್ಟಿಚ್ ಚೆನ್ನಾಗಿ ಕಾಣೋದು. ಒಂದು ಬಿಟ್ಟು ನೀಟಾಗಿ ಮಾಡ್ಕೋಬೇಕು. ಅದಿನ್ನೇನು ಮುಗೀತು ಅಂದಾಗ ಸ್ವಲ್ಪ ನಿಧಾನಕ್ಕೆ ಎಳ್ಕೊಳ್ಳಿ, ಇಲ್ಲಾಂದರೆ ಒಂದು ಬೆಟ್ಟನ್ನು ಅಡ್ಡ ಇಟ್ಕೊಂಡು ಎಳ್ಕೊಳ್ಳಿ, ಆವಾಗ ಅದು ಫುಲ್ ಟೈಟ್ ಆಗಲ್ಲ, ನೀಟಾಗಿ ಬರುತ್ತೆ. ಒಂದೇ ಒಂದು ನೀವು ಹಾಕೋದು ಹಿಂದೆ ಮುಂದೆ ಆದರೂ ಸ್ಟಿಚ್ ಚೆನ್ನಾಗಿ ಕಾಣಲ್ಲ, ಕೆಟ್ಟೋಗುತ್ತೆ. ಸೊ ನೋಡಿಕೊಂಡು ಯೂನಿಫಾರ್ಮಿಟಿಲಿ ನೀವು ಸ್ಟಿಚ್ನ ಫಾರ್ಮೇಷನ್ ಮಾಡ್ಕೋಬೇಕು. ನಿಧಾನಕ್ಕೆ ಮಾಡ್ಕೋಬೇಕು. ನೀವು ಲೆಂತು ವಿಡ್ತು ಡಿಸೈನು ಯಾವ ಥರ ಹಾಕ್ಕೊಂಡಿದ್ದೀರೋ ಅದರ ಮೇಲೆ ನಿಮಗೆ ಡಿಸೈನು ಫಾರ್ಮೇಷನ್ ಆಗುತ್ತೆ. ಉದ್ದ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಗ್ಲಾಗಿ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಪುಟ್ಟದು ಬೇಕಾದರೂ ಹಾಕ್ಕೋಬೋದು. ನೀವು ಇದು ಹಿಂಗೆ ಹಂಗೆ ಅಂತ ಯಾವುದೂ ಇರಲ್ಲ ಎಂಬ್ರಾಯ್ಡ್ರಿಲಿ. ಆದರೆ ನೀವು ಈಗ ನೀವು ಫುಲ್ ಒಂದು ಸ್ಯಾರಿಗಾಗಲಿ ಒಂದು ಡ್ರೆಸ್ಗಾಗಲಿ ಮಾಡ್ತೀವಿ ಅಂದರೆ ಮೆಷರ್ಮೆಂಟ್ ಇಡೀ ಸ್ಯಾರಿಗೆ ಡ್ರೆಸ್ಗೆ ಒಂದೇ ಮೆಷರ್ಮೆಂಟ್ ಇರಬೇಕು. ಆದರೆ ಸೈಜು ನೀವು ವೇರಿಯೇಷನ್ ಮಾಡ್ಕೋಬೋದು. ಫುಲ್ ಅದು ಫುಲ್ ಸ್ಯಾರಿ ಆಗಲಿ ಡ್ರೆಸ್ ಆಗಲಿ ಫುಲ್ ಕಂಪ್ಲೀಟ್ ಆಗೋ ತನಕ ಮೆಷರ್ಮೆಂಟ್ ಮಾತ್ರ ಡಿಸೈನ್ದು ಚೇಂಜ್ ಆಗಬಾರ್ದು. ನೀವು ಒಂದೇ ಸಲ ಡಿಸೈಡ್ ಮಾಡಿ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ನೋಡಿ, ನೀವೇನಿಲ್ಲ ದಾರನ ನೀವು ಹೆಂಗೆ ಹಾಕ್ತೀರೋ ಹಾಕ್ಕೊಳ್ತಾ ಬಂದರೆ ಡಿಸೈನ್ ಅದಾಗದೇ ಫಾರ್ಮೇಷನ್ ಆಗುತ್ತೆ. ನೀವು ಹಾಕೋ ಮೆಥಡ್ ಕರೆಕ್ಟಾಗಿರ್ಬೇಕಷ್ಟೆ. ನಾನು ಬರೀ ಕಮಲ್ ವರ್ಕೇನೆ ಹಿಂದೆ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಡಿಸೈನ್ ಫಾರ್ಮೇಷನ್ ಮಾಡೋಕ್ಕೆ ಮತ್ತು ನಾನು ಸೀಕ್ವೆನ್ಸ್ ಹಾಕೋಕ್ಕೆ ತೋರ್ಸೋಕ್ಕೆ ಒಂದು ಫ್ಲವರ್ ಹಾಕ್ಕೊಬೇಕಾಗಿತ್ತಲ್ಲ, ಅದಕ್ಕೆ ನಾನು ಕಮಲ್ ವರ್ಕ್ನ ಹಾಕ್ಕೊತಾ ಇದ್ದೀನಿ.
ನೋಡಿ ಕಮ್ಮಲ್ ವರ್ಕು ಎರಡೂ ಮುಗ್ದಿದೆ. ಇವಾಗ ನಾನು ಚೈನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ದಾರ ಹಾಕ್ಕೊಂಡು ಒಂದು ಗೋಲ್ಡ್ ಕಲರು ರೌಂಡಿಗೆ ಪ್ಲೇಟ್ಸ್ ಥರ ಇರುತ್ತೆ, ಮಧ್ಯ ಹೋಲ್ ಇರುತ್ತೆ, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಕೈಗೆ ಸಿಗಲ್ಲ, ಸ್ವಲ್ಪ ನಿಧಾನಕ್ಕೆ ಪೇಷನ್ಸಿಂದ ಮಾಡಬೇಕಾಗುತ್ತೆ. ನೋಡಿ ಇವಾಗ ಒಂದು ಪ್ಲೇಟ್ನ ಹಾಕ್ಕೊಂಡು ದಾರಾನ ಸೂಜಿನ ಎಳ್ಕೋಬೇಕು. ಒಂದೊಂದೇ ಸೀಕ್ವೆನ್ಸು ಫಾರ್ಮೇಷನ್ ಹಾಕೋಂತ ಬರುತ್ತೆ. ನೀಡಲ್ನ ತಗೊಂಡು ದಾರನ ಹಾಕ್ಕೊಂಡು ಎಳಿಬೇಕು ಅನ್ನೋವಾಗ ಒಂದು ಪ್ಲೇಟ್ನ ಹಾಕ್ಕೋಬೇಕು. ಮೇಯ್ನು ನೀವೆಲ್ಲ ಡಿಸೈನ್ ಮಾಡಿ ಸೀಕ್ವೆನ್ಸ್ ಆಗಿ ಕುಂದನ್ ಸ್ಟೋನ್ ಹಾಕಿ ಏನೇ ಹಾಕಿದ್ರೂ ನೀವು ಏನು ಬಟ್ಟೆ ಮೇಲೆ ನೀವು ಎಂಬ್ರಾಯ್ಡ್ರಿ ಮಾಡ್ತೀರಾ ಆ ಬಟ್ಟೆ ಮತ್ತು ನಿಮ್ಮ ದಾರದ್ದು ಕಲ್ಲರು ಕಾಂಬಿನೇಷನ್ನು ಚೆನ್ನಾಗಿರಬೇಕು. ಮೇಯ್ನ್ ಅದರಲ್ಲೇ ನಿಮಗೆ ಡಿಸೈನು ಹೈಲೈಟಾಗಿ ಕಾಣೋದು. ಇಲ್ಲಾಂದರೆ ನೀವು ಎಂಬ್ರಾಯ್ಡ್ರಿ ಮಾಡಿದ್ರೂ ಪ್ರಯೋಜನ ಇಲ್ಲ. ನೀವು ಯಾವ ಥರ ಕಲರ್ ಕಾಂಬಿನೇಷನ್ ತೊಗೊತೀರೋ ಅದರಲ್ಲೇ 50% ನಿಮಗೆ ಡಿಸೈನು ಚೆನ್ನಾಗಿ ಕಾಣುತ್ತೆ. ಕಲರ್ ಕಾಂಬಿನೇಷನ್ನು ಕರೆಕ್ಟಾಗಿ ತೊಗೋಬೇಕು. ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ಯಾವ ಕಲರ್ ಇರುತ್ತೆ, ನೀವು ಥ್ರೆಡ್ನ ಇವಾಗ ಒಂದು ಕಮಲ್ ಸ್ಟಿಚ್ ಹಾಕ್ತೀರಾ, ಈ ಥರ ಒಂದು ಚೈನ್ ಸ್ಟಿಚ್ ಹಾಕ್ತೀರಾ ಅಂದರೆ ಆ ಫ್ಲವರ್ದು ಕಲರ್ ಯಾವುದಿರಬೇಕು ಅದು ಸ್ಯಾರಿಗೆ ಸೂಟ್ ಆಗುತ್ತಾ, ಅದ್ರ ಜೊತೆಗೆ ನೀವು ಈ ಥರ ಚೈನ್ ಸ್ಟಿಚ್ ಹಾಕ್ತಿರಲ್ಲ ಅದ್ರ ಥ್ರೆಡ್ಡು ಅವೆರಡೂ ಮ್ಯಾಚ್ ಆಗುತ್ತಾ ಎಲ್ಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೀಕ್ವೆನ್ಸ್ ಹಾಕೋವಾಗ ಸ್ವಲ್ಪ ನೀವು ನಿಧಾನ ಹಾಕಬೇಕು, ದಾರಗಳು ಸಿಗಾಕೊಳ್ತಾ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಚಿಕ್ಕ ಚಿಕ್ಕ ಸೀಕ್ವೆನ್ಸು ಕೈಗೂ ಸಿಗಲ್ಲ, ನಿಧಾನಕ್ಕೆ ಹಾಕೋಬೇಕು. ಇದೆಲ್ಲ ನೀವು ಡ್ರೆಸ್ಗೆಲ್ಲ ಇಲ್ಲ ಸ್ಯಾರೀಸ್ಗೆ ನೀವು ಬಾರ್ಡ್ರ್ ಹಾಕಬೇಕಂದ್ರೆ ತುಂಬ ಒತ್ತಿ ಹಿಡಿಯುತ್ತೆ. ಅದಕ್ಕೆ ಮಧ್ಯೆ ಚಿಕ್ಕ ಚಿಕ್ಕ ಬುಟ್ಟಾಗೆ ನೀವು ಈ ಥರ ಸೀಕ್ವೆನ್ಸ್ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಇದೇ ಥರ ನೀವೊಂದು ಫ್ಲವರ್ ಬಂಚ್ ಥರ ನೀವು ಸೀಕ್ವೆನ್ಸ್ ಯೂಸ್ ಮಾಡಿಕೊಂಡು ಫ್ಲವರ್ ಎಲ್ಲ ಮಾಡಿ ವಾಲ್ ಹ್ಯಾಂಗಿಂಗ್ ಥರನಾದರೂ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಕ್ರಿಯೇಟಿವಿಟಿ ಯಾವ ಥರ ಇದೆ ಆ ಥರ ಎಲ್ಲ ನೀವು ಮಾಡ್ಕೋಬೋದು. ಇದು ಸೈಜು ನಿಮಗೆ ಸಿಗುತ್ತೆ, ಚಿಕ್ಕದು ದೊಡ್ಡದು ಎಲ್ಲ. ನಾನು ಇವಾಗ ಹಾಕ್ತಿದ್ದೀನಲ್ಲ ಗೋಲ್ಡ್ ಪ್ಲೇಟ್ಸು, ಅದು ಚಿಕ್ಕದು ದೊಡ್ಡದು ಸಿಲ್ವರ್ ಗೋಲ್ಡು ಎಲ್ಲ ಕಲರು ಸಿಗುತ್ತೆ.
ನೋಡಿ ಒಂದು ಸೈಡ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಸೈಡ್ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಧಾನಕ್ಕೆ ಹಾಕಬೇಕಷ್ಟೇ, ನೀವು ಪೇಷನ್ಸಿಂದ ಹಾಕಬೇಕು. ದಾರ ಗಂಟಾಗ್ತಾ ಇರುತ್ತೆ, ಯಾಕಂದರೆ ನೀವು ಹಿಂಗೆ ಹಾಕಿ ಚೈನ್ ಸ್ಟಿಚ್ಚನ್ನು ತೆಗಿತೀರಲ್ಲ, ಆವಾಗ ದಾರ ಆಟೋಮೆಟಿಕ್ಕಾಗಿ ಟ್ವಿಸ್ಟ್ ಆಗೇ ಆಗುತ್ತೆ. ಸೊ ನಿಧಾನಕ್ಕೆ ಹಾಕಬೇಕಷ್ಟೇ. ನೋಡಿ ಪಕ್ಕ ನೀಟಾಗಿ ಸೀಕ್ವೆನ್ಸ್ ಜೋಡಿಸೋ ಥರ ನಿಮಗೆ ನೀಟಾಗಿ ಬರುತ್ತೆ. ಹಾಕೋದು ಯೂನಿಫಾರ್ಮಿಟಿ ಆಗಿದ್ದರೆ ಆಟೋಮೆಟಿಕ್ಕಾಗಿ ಅದೇ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಫಾರ್ಮೇಷನ್ ಆಗ್ತಾಯಿದೆ ಸೀಕ್ವೆನ್ಸು. ಗಂಟಾದರೆ ಜೋರಾಗಿ ಎಳಿಬೇಡಿ, ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ಅದನ್ನು ಜೋರಾಗಿ ಎಳೆದ್ರೆ ಎಳ್ಕೊಂಡು ಬಿಡುತ್ತೆ, ಆವಾಗ ಬಟ್ಟೆನೂ ಹರಿದೋಗುತ್ತೆ ಮತ್ತು ಡಿಸೈನು ಕೆಟ್ಟೋಗುತ್ತೆ. ಗಂಟು ಹಾಗೇ ಆಗುತ್ತೆ ದಾರಗಳು, ಆದರೆ ನೀವು ನಿಧಾನಕ್ಕೆ ಮಾಡಬೇಕಷ್ಟೇ. ಜೋರಾಗಿ ಎಳೆಯೋಕ್ಕೆಲ್ಲ ಹೋದರೆ ಬಟ್ಟೆನೂ ಹರಿದೋಗುತ್ತೆ, ದಾರನೂ ಸ್ವಲ್ಪ ಹಿಂದೆ ಮುಂದೆ ಆಗಿ ಡಿಸೈನು ಹಾಳಾಗೋಗುತ್ತೆ. ನಿಧಾನಕ್ಕೆ ಮಾಡಬೇಕು. ಫ್ರೇಮ್ನ ಟರ್ನ್ ಮಾಡ್ಕೊಳ್ಳಿ, ಇಲ್ಲ ಥ್ರೆಡ್ನ ಸರಿಯಾಗಿ ಬಿಡಿಸ್ಕೊಳ್ಳಿ, ನಿಧಾನಕ್ಕೆ ಮಾಡಬೇಕು. ನೋಡಿ ಸೀಕ್ವೆನ್ಸ್ ಹಾಕೋದ್ರಿಂದ ನಿಮಗೇನು ಫಸ್ಟ್ ಹಾಕಿರೋದೇ ನೋಡಿ ನಿಮ್ಗೆ ಎಷ್ಟು ಶೈನಿಂಗಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ ಲೈಟಿಗೆ. ಡಿಸ್ಟೆನ್ಸು ಅಷ್ಟೇ, ನೀವು ಚೈನ್ ಒಂದಕ್ಕೊಂದು ಡಿಸ್ಟೆನ್ಸ್ ಹಾಕ್ತಿರಲ್ಲ ಅದು ತುಂಬ ಲಾಂಗ್ ಆಗಬಾರ್ದು, ಶಾರ್ಟ್ ಆಗಬಾರ್ದು. ಆವಾಗ ಏನಾಗುತ್ತೆ, ಮೇಯ್ನ್ಲಿ ಸೀಕ್ವೆನ್ಸ್ ಹಾಕೋವಾಗ ಸೀಕ್ವೆನ್ಸ್ ಹಿಂದೆ ಮುಂದೆ ಅಲ್ಲೇ ನಿಮಗೆ ಡಿಫ್ರೆನ್ಸ್ ಆಗಿಬಿಡುತ್ತೆ. ಸೊ ಆದಷ್ಟು ಒಂದೇ ಮೆಷರ್ಮೆಂಟ್ ತೊಗೊಂಡಂತ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ನೀವು ಹಂಗೆ ಒಂದು ಐಡಿಯಾಯಿಂದ ಹಾಕ್ಕೊಳ್ಳಿ. ಒಂಚೂರು ವೇರಿಯೇಷನ್ ಆದರೂ ಪರವಾಗಿಲ್ಲ. ಒಂದು ಸಲ ತುಂಬ ದೂರಕ್ಕೆ ಹಾಕೋದು, ಇಲ್ಲ ಒಂದು ಸಲ ತುಂಬ ಹತ್ರಕ್ಕೆ ಹಾಕ್ಕೊಳ್ಳೋದಾದರೆ ಸೀಕ್ವೆನ್ಸು ಮಧ್ಯೆ ಗ್ಯಾಪ್ ಬಿಡುತ್ತೆ, ಅದಕ್ಕೋಸ್ಕರ. ಹಾಕೋವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಪ್ರತಿಯೊಂದು ಸ್ಟಿಚ್ಚಿಗೂ ನೀವು ಸೀಕ್ವೆನ್ಸ್ ಹಾಕೋಬೇಕಲ್ವಾ, ಅದಕ್ಕೋಸ್ಕರ. ಒಂದೆರಡು ಹಾಕೋ ತನಕ ಅಷ್ಟೇ. ನಿಮ್ಗೆ ಐಡಿಯಾ ಬಂದರೆ ಕೈ ಸೆಟ್ ಆದರೆ ಆಟೋಮೆಟಿಕ್ಕಾಗಿ ಫಾಸ್ಟಾಗಿ ಮೂವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಾ ಇದೆ ಆಲ್ರೆಡಿ. ನೋಡಿ
ಇವಾಗ ಈ ಥರ ಪಕ್ಕ ಬಂದಾಗ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಪಕ್ಕಕ್ಕೆ ಹಾಕಿ, ಇಲ್ಲ ಒಂದಕ್ಕೊಂದು ಓವರ್ಲ್ಯಾಪ್ ಆಗುತ್ತೆ ಸೀಕ್ವೆನ್ಸು, ಎದ್ಬಿಡುತ್ತೆ ಆವಾಗ ಚೆನ್ನಾಗಿ ಕಾಣಲ್ಲ. ನೋಡಿ ಎರಡೂ ಸೈಡು ಕಂಪ್ಲೀಟ್ ಆಗಿದೆ. ಇವಾಗ ನಾನು ಲೇಸಿ ಡೇಸಿ ಹಾಕ್ತಾಯಿದ್ದೀನಿ. ನೋಡಿ ನಾನಿಲ್ಲಿ ಪಿಂಕಿಗೆ ಲೇಸಿ ಡೇಸಿನ ಬ್ಲೂ ತೊಗೊಂಡಿದ್ದೀನಿ. ಕಾಂಟ್ರಾಸ್ಟ್ ಕಲರ್ಗೂ ಮ್ಯಾಚ್ ಆಗುತ್ತೆ, ಹೈಲೈಟಾಗಿಯೂ ಕಾಣುತ್ತೆ. ಜೋರಾಗಿ ಎಳಿಬೇಡಿ, ಯಾವುದೇ ಸ್ಟಿಚ್ ಆಗಿ ಜೋರಾಗಿ ಎಳೆದ್ರೆ ಅದ್ರ ಶೇಪೇ ಕೆಟ್ಟೋಗುತ್ತೆ. ಸೊ ನಿಧಾನಕ್ಕೆ ಯಾವುದು ಹೆಂಗಿರಬೇಕು ನಿಧಾನಕ್ಕೆ ಮಾಡಬೇಕು, ಪೇಷನ್ಸಿಂದ ಮಾಡಬೇಕು. ಜೋರಾಗಿ ಎಳೆದ್ಬಿಟ್ರೆ ದಾರ ಫುಲ್ ಹಿಂಚ್ಕೊಳ್ಳೋಂಗಾಗುತ್ತೆ, ಅವಾಗ ಡಿಸೈನ್ ಕೆಟ್ಟೋಗುತ್ತೆ. ನೋಡಿ ಇಲ್ಲಿ ನಾನು ಗೋಲ್ಡ್ ಕಲರ್ ಪೈಪ್ಸ್ ಹಾಕ್ತಾಯಿದ್ದೀನಿ ಮಧ್ಯ. ಸ್ವಲ್ಪ ಅದು ಮಧ್ಯೆ ಗ್ಯಾಪ್ ಕಾಣಬೇಕು, ಆ ಥರ ಹಾಕ್ಕೊಳ್ಳಿ. ನಾನು ಗೋಲ್ಡ್ ಕಲರ್ ಸೀಕ್ವೆನ್ಸ್ ತೊಗೊಂಡಿರೋದಕ್ಕೆ ಗೋಲ್ಡ್ ಕಲರ್ ಪೈಪೇ ಹಾಕ್ತಿದ್ದೀನಿ. ಅದು ಸಿಲ್ವರ್ ಕಲರ್ ಸಿಗುತ್ತೆ ನಿಮಗೆ, ಹಾಕ್ಕೋಬೋದು. ನೋಡಿ ಕರೆಕ್ಟಾಗಿ ಮಧ್ಯೆ ಕೂತ್ಕೊಳ್ಳುತ್ತೆ ಡಿಸೈನ್. ಆ ಪೈಪು ಕರೆಕ್ಟಾಗಿ ಆ ಲೇಸಿ ಡೇಸಿ ಗ್ಯಾಪಲ್ಲಿ ಕೂತ್ಕೋಬೇಕು. ಅದಕ್ಕೆ ನೀವಲ್ಲಿ ಗ್ಯಾಪ್ ಇಟ್ಕೋಬೇಕು. ಅಕಸ್ಮಾತ್ ನೀವು ತುಂಬ ಗ್ಯಾಪ್ ಕಡಿಮೆ ಆಯ್ತಂದರೆ ಅದು ದಾರದ ಮೇಲೆ ಆ ಪೈಪ್ ಕೂತ್ಕೊಳ್ಳುತ್ತೆ, ಅವಾಗ ಚೆನ್ನಾಗಿ ಕಾಣಲ್ಲ. ನೋಡಿ ಇವಾಗ ನೀಟಾಗಿ ಕಾಣ್ತಿದೆ. ನಾನಿಲ್ಲೊಂದೆರಡು ಸೀಕ್ವೆನ್ಸ್ನ ಸುಮ್ಮನೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಕುಂದನ್ ಸ್ಟೋನ್ಸ್ನ ಇಟ್ಕೊತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಥ್ಯಾಂಕ್ ಯು.